ಹೆಲೋ ನಮಸ್ತೆ, ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿಂಟ್ಸ್. ಇವತ್ತು ನಾನು ಪಂಚಮಿ ಸ್ಪೆಷಲ್ ಒಂದು ಉಂಡೆ ರೆಸಿಪಿ ತೊಗೊಂಬಂದೇನೆ. ಸೊ ಇದಕ್ಕೆ ಏನೇನು ಬೇಕಂತ ನಾನು ಇಲ್ಲಿ ನೋಡ್ಕೊಳ್ಳೋಣ ಬರ್ರಿ. ಎಲ್ಲಕ್ಕಿಂತ ಮುಂಚೆ ನಾನು ಫಸ್ಟ್ ರಾಗಿ ಹಿಟ್ಟನ್ನು ತೊಗೊಂಡೇನೆ. ಆಮೇಲೆ ಇದು ಬೆಲ್ಲದ ಪೌಡರ್, ಇದು ಕೋಕೋನಟ್ ಪೌಡರ್, ಆಮೇಲೆ ಇದು ತುಪ್ಪ ಐತಿ. ತುಪ್ಪ ಆದ್ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡೇನೆ. ಡ್ರೈ ಫ್ರೂಟ್ಸ್ನಾಗ ಬಾದಾಮ್, ಆಮೇಲೆ ವಾಲ್ನಟ್ಸ್ ಸ್ವಲ್ಪ ತೊಗೊಂಡೇನೆ. ಆಮೇಲೆ ಪಂಪ್ಕಿನ್ ಸೀಡ್ಸ್, ಇದು ಬಿಳಿ ಎಳ್ಳು, ಆಮೇಲೆ ಫ್ಲ್ಯಾಕ್ಸ್ ಸೀಡ್ಸ್, ಆಮೇಲೆ ಸನ್ಫ್ಲವರ್ ಸೀಡ್ಸ್. ಸೊ ಇದನ್ನೆಲ್ಲ ತೊಗೊಂಡೆ. ಇವಾಗ ಫಸ್ಟ್ ನಾನು ಇದನ್ನೆಲ್ಲ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೇನೆ. ಇದಕ್ಕೆ ಈ ಥರ ಬುಟ್ಟಿ ತೊಗೊಂಡಿರೋ ಭಾಳ ಚಲೋ. ನಾನ್ ಸ್ಟಿಕ್ದು ಪ್ಯಾನ್ ಎಲ್ಲ ತೊಗೊಳಕ್ಕೆ ಹೋಗ್ಬಿಟ್ರೆ ಇದ್ರೊಳಗೆ ಚಲೋ ತಂಗೆ ರೋಸ್ಟ್ ಆಗ್ತಾವೆ. ಸೊ ನಾನು ಮೊದಲು ಡ್ರೈ ಫ್ರೂಟ್ಸನ್ನು ರೋಸ್ಟ್ ಮಾಡ್ಕೊಳ್ತೇನೆ. ಎಲ್ಲಕ್ಕಿಂತ ಮುಂಚೆ ಬಾದಾಮನ್ನು ಒಂದು ಸ್ವಲ್ಪ ಹಂಗೆ ಡ್ರೈ ರೋಸ್ಟ್, ಇದ್ರೊಳಗೆ ತುಪ್ಪ ಅದು ಏನು ಹಾಕ್ದಂಗೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡೋದು. ಕಲರ್ ಚೇಂಜ್ ಆದಮೇಲೆ ತೆಗೆದುಬಿಡೋದು. ಇಲ್ಲಿ ನೋಡಿರಿ, ಡ್ರೈ ಫ್ರೂಟ್ಸ್ ನಾನು ರೋಸ್ಟ್ ಮಾಡ್ಕೊಂಡೇನೆ. ಇದೇ ಥರನ ಸೇಮ್ ನಾವು ಇವಾಗ ಸ್ವಲ್ಪ ವಾಲ್ನಟ್ಸನ್ನು ರೋಸ್ಟ್ ಮಾಡ್ಕೊಳ್ಳೋಣ. ವಾಲ್ನಟ್ಸ್ ಆಪ್ಷನಲ್, ನಾನು ವಾಲ್ನಟ್ಸ್ ಇದ್ರೆ ಹಾಕ್ಕೊಳ್ಬೋದು, ಇಲ್ಲ ನೀವು ಇದನ್ನ ಸ್ಕಿಪ್ನು ಮಾಡ್ಬೋದು. ಸೇರಲ್ದವ್ರದನ್ನ ಸ್ಕಿಪ್ನು ಮಾಡ್ಬೋದು. ಬಟ್ ವಾಲ್ನಟ್ಸ್ ಹೆಲ್ತಿಗೆ ಭಾಳ ಒಳ್ಳೆಯದು. ಸೊ ನೋಡಿರಿ, ನಾನು ವಾಲ್ನಟ್ಸನ್ನು ಇವಾಗ ರೋಸ್ಟ್ ಮಾಡಿಕೊಂಡೆ. ಇವಾಗ ಮಿಕ್ಕಿರೋ ಡ್ರೈ ಫ್ರೂಟ್ಸ್ ಏನದಾವಲ್ಲ, ಈ ಸೀಡ್ಸನ್ನೆಲ್ಲನೂ ನಾನು ಒಂದೇ ಸರ್ತಿ ಮಿಕ್ಸ್ ಮಾಡಿ ನಾನು ರೋಸ್ಟ್ ಮಾಡ್ಕೊಳ್ತೀನಿ. ಇವು ಎಲ್ಲ ಭಾಳ ಸ್ಲೈಟ್ಲಿ ಸ್ವಲ್ಪ ರೋಸ್ಟ್ ಆದ್ರೆ ಸಾಕು, ಭಾಳ ಏನು ಮಾಡೋ ಅವಶ್ಯಕತೆ ಇಲ್ಲ. ನಾವು ಬಿಳಿ ಎಳ್ಳನ್ನು ಬಿಡ್ಬೋದು, ಅದು ರೋಸ್ಟ್ ಮಾಡಲ್ದೂ ನಾವು ಹಂಗನ ಡೈರೆಕ್ಟ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನು ಜಸ್ಟ್ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳಕತ್ತೇನೆ. ನೋಡ್ರಿ, ಇದು ಇವಾಗ ರೋಸ್ಟ್ ಆಗೋದು. ಇದನ್ನು ಹುರ್ಕೊಂಡು ಇವಾಗ ಸೈಡ್ ಎಲ್ಲ ಡ್ರೈ ಫ್ರೂಟ್ಸನ್ನು ಒಂದು ಸ್ವಲ್ಪ ಒಂದು ಪ್ಲೇಟ್ನಾಗ ತಗೊಳಕತ್ತೇನೆ. ಈ ಡ್ರೈ ಫ್ರೂಟ್ಸನ್ನು ನಾನು ಸ್ವಲ್ಪ ಆರಕ್ಕೆ ಬಿಡ್ತೀನಿ. ಆರಾದ್ಮೇಲೆ ಇದನ್ನೇನೈತಲ್ಲ ಮಿಕ್ಸರ್ದಾಗ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕೈತಿ. ಬಟ್ ಅಷ್ಟು ಮಟ್ಟ ಇದೊಂದು ಸ್ವಲ್ಪ ಬಿಸಿ ಅದಲ್ಲ. ಸೊ ಇವಾಗ ಸದ್ಯಕ್ಕೆ ಇದು ಆರಲಿ. ಅಲ್ಲಿವರೆಗೂ ನಾನೇನು ಮಾಡ್ತೇನೆಂದ್ರೆ ಅದ ಬುಟ್ಟಿ ಒಳಗನ ನಮ್ಮ ರಾಗಿ ಹಿಟ್ಟು ಏನದಲ್ಲ ಇದನ್ನು ಹುರ್ಕೊಳ್ಳೋಣ. ಅದು ಹಸಿ ವಾಸನೆ ಹೋಗೋವರೆಗೂ ಇದನ್ನ ಚಲೋ ತಂಗೆ ಹುರ್ಕೊಳ್ಳೋಣ. ರಾಗಿ ಹಿಟ್ಟಿಗೆ ಏನೈತಲ್ಲ ನಾನು ತುಪ್ಪ ಹಾಕಿ ಹುರ್ಕೊಳ್ತೇನೆ. ನಾವು ಬೇಸನ್ ಉಂಡೆಗೆ ಯಾವ ರೀತಿ ಹಿಟ್ಟನ್ನು ಹುರ್ಕೊಳ್ತೀವಲ್ಲ ಆ ರೀತಿ ಮೊದಲು ಒಂದು 5 ನಿಮಿಷ ಹಂಗನ ಕೈ ಆಡಿಸ್ಕೊಳ್ತೇನೆ. ರಾಗಿ ಹಿಟ್ಟು ಹುರಿಬೇಕಾದ್ರೆ ಗ್ಯಾಸ್ ಫುಲ್ ಲೋ ಫ್ಲೇಮ್ನಾಗಿಡ್ರಿ. ಆಮೇಲೆ ಕಂಟಿನ್ಯೂಸ್ಲಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ಬಹಳ ಬೇಗ ಹಿಟ್ಟು ಹೊತ್ಕೊಂಡ್ಬಿಡ್ತದೆ. ಸೊ ಇವಾಗ ನಾನು ಡ್ರೈ ಆಗಿ ರೋಸ್ಟ್ ಮಾಡಾದ್ಮೇಲೆ ಇದಕ್ಕೀಗ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊಳಕತ್ತೇನೆ. ನೋಡ್ರಿ, ರಾಗಿ ಹಿಟ್ಟು ರಾಗಿ ರಿಚ್ ಇನ್ ಕ್ಯಾಲ್ಶಿಯಮ್. ಸೊ ಈ ಥರ ನಾವು ಉಂಡೆ ಎಲ್ಲ ಮಾಡ್ಕೊಂಡ್ವಿ ಅಂದ್ರೆ, ಡೈಲಿ ಒಂದು ತೊಗೊಂಡ್ವಿ ಅಂದ್ರೆ ಭಾಳ ಹೆಲ್ದಿಯಾಗಿರುತ್ತೆ. ಇದು ಉಂಡೆ ರೆಸಿಪಿ ಏನೈತಲ್ಲ ಇದ್ರೊಳಗೆ ಹೈ ಕ್ಯಾಲ್ಶಿಯಮ್ ಐತಿ ರಾಗಿ ಹಾಕಿರೋದ್ರಿಂದ. ಆಮೇಲೆ ಪ್ರೋಟೀನ್ಸ್ ಅದಾವ ಎಲ್ಲ ಡ್ರೈ ಫ್ರೂಟ್ಸ್ನಾಗ, ಫೈಬರ್ ಐತಿ, ಐರನ್ ಕಂಟೆಂಟ್ ಐತಿ, ಭಾಳ ಹೆಲ್ದಿ ಐತಿ ಇದು ಉಂಡೆ. ಇದೇನು ನಾನು ರೆಸಿಪಿ ಕೊಡಾಕ್ತೇನಲ್ಲ ಇದು, ನಾನು ಇದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ಹುರ್ಕೊಳಕತ್ತೇನೆ. ತುಪ್ಪದ ಘಮ ಭಾಳ ಚಲೋ ಬರ್ತೈತೆ ಹಿಂಗೆ ಹುರ್ಕೊಳ್ಬೇಕಾದ್ರೆ. ಇದಕ್ಕೆ ಆದಷ್ಟು ನಾವು ಎಷ್ಟಾಕೈತೆ ಸ್ವಲ್ಪ ಹೆಚ್ಚಿಗಿನ ತುಪ್ಪ ಹಾಕ್ಕೊಂಡು ಹುರ್ಕೊಂಡ್ವಿ ಅಂದ್ರೆ ಉಂಡೆ ಟೇಸ್ಟ್ ಇನ್ನೂ ಚಲೋ ಬರ್ತೈತಿ. ಇಲ್ಲಿ ನೋಡ್ರಿ, ನಾನು ಇವಾಗ ಹುರ್ಕೊಳಕತ್ತೇನೆ. ನಮ್ಗೆ ಎಷ್ಟು ಬೇಕು ಅನ್ನಿಸೋದು ಅಷ್ಟು ತುಪ್ಪ ಹಾಕ್ಕೊಂಡು ನಾವು ಸರಿ ತಂಗೆ ಇದನ್ನ ಹುರ್ಕೊಳ್ಳೋಣ. ಬೇಸನ್ ಉಂಡೆಗೂ ನಾವು ಇದೇ ಥರನ ಹಿಟ್ಟು ಹುರ್ಕೊಳ್ತೇವೆ. ಅದು ಕಡ್ಲೆ ಹಿಟ್ಟಿಂದ ಮಾಡಿರ್ತೀವಿ. ಕಡ್ಲೆ ಹಿಟ್ಟನ್ನು ಬೇಸನ್ ಉಂಡಿನ ಕಡ್ಲೆ ಹಿಟ್ಟನ್ನು ಬಿಟ್ಟು ನಾವು ಹೆಸರು ಕಾಳು ಅಥವಾ ರಾಗಿದು ಈ ಥರ ಮಾಡಿದ್ವಿ. ಕಿಡ್ಸಿಗೆ ಸಣ್ಣ ಮಕ್ಕಳಿಗೆಲ್ಲ ಡೈಲಿ ಇಂಥದ್ದು ಒಂದೊಂದು ಕೊಟ್ವಿ ಅಂದ್ರೆ ಅವರಿಗೆಲ್ಲ ನಾವು ಕ್ಯಾಲ್ಶಿಯಮ್ ಸಿರಪ್ಪು ಎಲ್ಲ ಎಕ್ಸ್ಟ್ರಾ ಬೇರೆ ಹಾಕೋ ಅವಶ್ಯಕತೆನೇ ಇಲ್ಲ. ಇದರಿಂದ ಅವರಿಗೆ ಕ್ಯಾಲ್ಶಿಯಮ್ ಅದು ಎಲ್ಲ ಸಿಕ್ಬಿಡ್ತೈತೆ ಅವ್ರ ದೇಹಕ್ಕೆ. ಇಲ್ಲಿ ನೋಡ್ರಿ, ನಾನು ಇದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇನ್ನೂ ಸ್ವಲ್ಪ ಇದು ಹದ ಬರೋವರೆಗೂ ಹುರ್ಕೊಳಕತ್ತೇನೆ. ಇದು ಆಲ್ಮೋಸ್ಟ್ ಈಗ ಹದ ಬಂದದ. ಇಲ್ಲಿ ನೋಡ್ರಿ, ಸೊ ಅದನ್ನ ನಾನು ಆರಕ್ಕೆ ಸೈಡ್ ಇಟ್ಟೇನೆ ಹಿಟ್ಟನ್ನು.
ಅದು ಹಿಟ್ಟು ಆರೋವರೆಗೂ ಇದು ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ತಂಪಾಗಿದ್ದಾವೆ. ಇದನ್ನು ನಾನು ರಫ್ಲಿ ಒಂದು ಪೌಡರ್ ಮಾಡ್ಕೊಳ್ತೇನೆ. ಎಳ್ಳನ್ನು ನಾವು ಬಿಳಿ ಎಳ್ಳು ಏನದಲ್ಲ ಅದನ್ನ ನಾವು ಪೌಡರ್ ಮಾಡದೆ ನಾವು ಡೈರೆಕ್ಟ್ಲಿನೂ ನಡಕ್ಕೂ ಮಿಕ್ಸ್ ಮಾಡ್ಕೊಳ್ಬೋದು. ಬಟ್ ನಾನು ಸಣ್ಣ ಮಕ್ಳು ಹಿಂಗೆ ನನ್ನ ಮಗಗದು ಕೊಡಬೇಕಾದ್ರೆ ಅವ್ನು ಬಾಯಾಗದು ಬಂತಂದ್ರೆ ಅವ್ನು ತಿನ್ನಂಗಿಲ್ಲ ಅಂಥೇಳಿ ಇದನ್ನೆಲ್ಲನೂ ನಾನು ಗ್ರೈಂಡ ಮಾಡಾಕತ್ತೇನೆ, ಪೌಡರನ್ನು ಮಾಡ್ಕೊಳಕತ್ತೇನೆ. ಸೊ ಹಿಟ್ಟಿಗೆ ಅದನ್ನ ಕೈ ಜಾರುತ್ತೆ, ಅದನ್ನ ಹಿಡಿದು ರೂಢ ಇದ್ದವ್ರನ್ನ ಅದನ್ನ ಯೂಸ್ ಮಾಡ್ಬೇಕು. ನಾನು ಬಟ್ಟೆನ ಪ್ರಿಫರ್ ಮಾಡ್ತೀನಿ, ಅದು ನಂಗೆ ಕಂಫರ್ಟೇಬಲ್ ಇರ್ತೈತಿ. ಸೊ ಹಿಟ್ಟು ಇವಾಗ ಒಂದು ತಟ್ಟೆಗೆ ಹಾಕ್ಕೊಂಡು ಇದನ್ನ ಆರಾಕಿಡೋಣ. ಬಿಸಿ ಅದ ಒಂದು ಸ್ವಲ್ಪ. ಈ ಹಿಟ್ಟಿಗೆ ನಾವೇನು ಅದನ್ನ ಗ್ರೈಂಡ್ ಮಾಡ್ಕೊಂಡಿವಲ್ಲ ಮಿಕ್ಸ್ಚರ್ ಎಲ್ಲ ಡ್ರೈ ಫ್ರೂಟ್ಸದ್ದು ಇದನ್ನೂ ಇವಾಗ ಆ್ಯಡ್ ಮಾಡೋಣ. ನೋಡ್ರಿ ಭಾಳ ಪೌಡರ್ ಏನು ಮಾಡಿಲ್ಲ, ಸ್ವಲ್ಪ ರಫನ ಐತಿ. ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಬೈಟ್ಸ್ ಬರ್ತಾವೆ ನಿಮಗೆ ಡ್ರೈ ಫ್ರೂಟ್ಸದ್ದು. ಸೊ ಇದನ್ನ ಎರಡು ಇವಾಗ ಸರಿತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಐತಿ ಇನ್ನು ಹಿಟ್ಟು, ಸೊ ಅದೊಂದು ಸ್ವಲ್ಪ ಹಾಗೇ ಇರಲಿ. ಅಲ್ಲಿವರೆಗೂ ನಾನೇನು ಮಾಡ್ತೇನೆ, ಇದಕ್ಕೆ ಸಿಹಿಗೆ ನಾನು ಈ ಬುಟ್ಟಿ ಒಂದು ಸ್ವಲ್ಪ ಕಾಸ್ಕೊಂಡು ಇದ್ರೊಳಗೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಹಾಕ್ಕೊಂಡು ಬೆಲ್ಲದ ಪೌಡರ್, ಬೆಲ್ಲನ ಒಂದು ಸ್ವಲ್ಪ ಕರಗಿಸ್ಕೊಳ್ಳೋಣ. ಸಕ್ಕರೆನೂ ಯೂಸ್ ಮಾಡ್ತಾರೆ, ಬಟ್ ನಾನು ಸಕ್ಕರೆ ಯೂಸ್ ಮಾಡಿಲ್ಲ. ಆ್ಯಸ್ ಇಟ್ ಈಸ್ ಲೈಕ್ ಎಲ್ಲನೂ ನಾವು ಇದ್ರಾಗ ಹೆಲ್ದಿ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಾಕತ್ತೀವಿ, ಮತ್ತು ಸುಮ್ಮನೆ ಸಕ್ಕರೆ ಯಾಕಂತೇಳಿ ನಾನು ಬೆಲ್ಲನ ಯೂಸ್ ಮಾಡಾಕತ್ತೀನಿ. ಇದು ಬೆಲ್ಲದ ಪೌಡರ್ ಐತಿ, ರೆಡಿಮೇಡ್ ಬೆಲ್ಲದ ಪೌಡರ್. ನೀವು ಡೈರೆಕ್ಟ್ಲಿ ಬೆಲ್ಲದ್ದು ಅದು ಇದು ಇರುತ್ತಲ್ಲ, ಡೈರೆಕ್ಟ್ಲಿ ಬೆಲ್ಲನ ತೊಗೊಂಡು ಅದನ್ನೂ ಪಾಕ ಮಾಡ್ಕೊಂಡು ಹಾಕ್ಬೋದು. ನನ್ನ ಹತ್ರ ಬೆಲ್ಲದ ಪೌಡರ್ ಇತ್ತು, ಸೊ ನಾನು ಇದನ್ನ ಹಾಕ್ತೀನಿ. ನಾನು ಪೌಡರ್ ಡೈರೆಕ್ಟ್ಲಿನೂ ಆ್ಯಡ್ ಮಾಡ್ಬೋದಿತ್ತು, ಅದು ಜಿಗುಟ್ ಬರೋಂಗಿಲ್ಲ ಅಂಥೇಳಿ ನಾನು ಒಂದು ಸ್ವಲ್ಪ ಇದನ್ನು ತುಪ್ಪ ಹಾಕಿ ಮೆಲ್ಟ್ ಮಾಡ್ಕೊಳಕತ್ತೀನಿ. ಇಲ್ಲಿ ನೋಡ್ರಿ ಇದು ಮೆಲ್ಟ್ ಆಗಾಕತ್ತೈತಿ. ಬಟ್ ಇನ್ನೂ ಒಂದು ಟ್ರಿಕ್ ಏನಂದ್ರೆ, ನೀವು ಬೆಲ್ಲ ಕರಗಿಸ್ಕೊಂಡಾದ್ಮೇಲೆ ಇದೇನು ನೀವು ರಾಗಿ ಹಿಟ್ಟು ಒಳಗೆ ಹಾಕ್ತಿರಲ್ಲ, ಹಾಕಿದ ತಕ್ಷಣ ನೀವು ಬೇಗನೆ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ. ಇದನ್ನೇನಾದರೂ ನಾವು ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ವಿ, ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೆಲ್ಲ ಹಾರ್ಡಾಗಕ್ಕೆ ಚಾಲು ಆಗ್ತೈತೆ, ಅಂದ್ರೆ ಗಟ್ಟಿಯಾಗಕ್ಕೆ ಚಾಲು ಆಗ್ಬಿಡ್ತೈತಿ. ಸೊ ಗರಂ ಬಿಸಿ ಮಾತ್ರ ಇರ್ತದೆ, ಬಟ್ ಹಾಕಿದ ತಕ್ಷಣ ಸ್ಪೂನ್ ಅಥವಾ ಹಿಂಗೆ ಸೌಟು ಕಟ್ಗೆ ಇವೆಲ್ಲ ಏನಿರ್ತಾವಲ್ಲ ಅದನ್ನ ತೊಗೊಂಡು ನಾವು ಬೇಗ ಇದನ್ನ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಇಲ್ಲ ಅಂದ್ರೆ ಅದು ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಇಲ್ಲಿ ನೋಡ್ರಿ ನಾನು ಹಾಕಿದ ಮೇಲೆ ಪಟ್ ಇದನ್ನ ಮಿಕ್ಸ್ ಮಾಡ್ಕೊಳಕತ್ತೇನೆ. ಬೆಲ್ಲ ಇಷ್ಟ ಇಲ್ಲದೆ ಇರೋರು ಅದನ್ನ ಅವರು ಸಕ್ಕರೆ ಪೌಡರ್ನ ಹಾಕ್ಕೊಂಡು ಮಾಡ್ಕೊಳ್ಬೋದು. ತುಪ್ಪ ಜಾಸ್ತಿ ಹಾಕ್ಕೊಂಡು ಸಕ್ಕರೆ ಪೌಡ್ರ್ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ರಿ ಈ ಬೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡೇನಿ. ನನಗೆ ಬೆಲ್ಲ ಒಂಚೂರು ಜಾಸ್ತಿ ಅನ್ಸಿತ್ತು ಇದಕ್ಕೆ, ನಾವು ಸ್ವೀಟ್ ಭಾಳ ಪ್ರಿಫರ್ ಮಾಡೋಂಗಿಲ್ಲ. ಅದಕ್ಕೆ ನಾನು ಇನ್ನೂ ಒಂದು ಸ್ವಲ್ಪ 1-2 ಮುಟ್ಕಿಯಷ್ಟು ಬಾದಾಮ್ ತೊಗೊಂಡು ಅದನ್ನು ಪೌಡರ್ ಮಾಡಿಕೊಂಡೆ. ಇದಕ್ಕೆ ಇನ್ನೂ ಸ್ವಲ್ಪ ಬಾದಾಮ್ ಪೌಡರ್ ಆ್ಯಡ್ ಮಾಡಿದೆ. ಬಾದಾಮ್ ಪೌಡ್ರ್ ಆದ ತಕ್ಷಣ ಇದು ಕೊಬ್ಬರಿ ಪುಡಿ, ರೆಡಿಮೇಡ್ ಕೊಬ್ಬರಿ ಪುಡಿನ ನಾವು ಮನೆಯಾಗ ಮಾಡ್ಕೊಂಡಿರೋದನ್ನು ನಾವು ಹಾಕ್ಕೊಳ್ಬೋದು ತೆರ್ಕೊಂಡು. ಬಟ್ ಇದು ನನ್ನ ಹತ್ರ ಕೊಕೊನಟ್ ಪೌಡರ್ ರೆಡಿಮೇಡ್ ಇತ್ತು, ಸೊ ನಾನು ಈಗ ಇದನ್ನು ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡೇನಿ. ಇಲ್ಲಿ ನೋಡ್ರಿ ಉಂಡೆ ಡ್ರೈ ಮಾಡಾಕತ್ತೇನೆ. ಹಿಂಗೂ ನಾವು ಇಷ್ಟು ಡ್ರೈ ಬೇಕಂದ್ರೆ ನಾವು ಹಿಂಗೂ ಮಾಡ್ಕೊಳ್ಬೋದು. ನಾನು ಇನ್ನೂ ಸ್ವಲ್ಪ ಇದು ಸ್ಟಿಕ್ಕಿ ಇರಲಿ ಅಂತ ನಾನು ಏನು ಮಾಡ್ತೇನೆ, ಸ್ವಲ್ಪ ತುಪ್ಪ ಕಾಯಿಸ್ಕೊಂಡು ಇದ್ರಾಗ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಳ್ತೇನೆ. ಇಲ್ಲಿ ನೋಡ್ರಿ ತುಪ್ಪ ಕಾಯಿಸ್ಕೊಂಡೇನಿ. ತುಪ್ಪ ಕಾಯಿಸಿ ಇದನ್ನ ಹಾಕ್ಕೊಳಕತ್ತೇನೆ. ಸೊ ಉಂಡೆ ಹದ ಕಟ್ಟಕ್ಕೆ ಇನ್ನೂ ಸ್ವಲ್ಪ ಚಲೋ ಈಸಿ ಬರ್ತದೆ. ತುಪ್ಪ ಇಂಥ ಸ್ವೀಟ್ ಐಟಮ್ಸಿಗೆಲ್ಲ ತುಪ್ಪ ಎಷ್ಟು ಬಳಸ್ತೇವೋ ಅಷ್ಟು ರಿಸಲ್ಟ್ ಟೇಸ್ಟಿಯಾಗಿ ಬರ್ತದೆ. ಇವಾಗಿದು ಉಂಡೆ ಹದಕ್ಕೆ ಸರಿತಂಗ ಬಂದದೆ. ಸೊ ಇಲ್ಲಿ ನೋಡ್ರಿ ನಾನು ಉಂಡೆ ಕಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಭಾಳ ಹೆಲ್ದಿ ಐತಿ, ಭಾಳ ಹೆಲ್ದಿ. ಎಲ್ಲರೂ ದೊಡ್ಡವರಾಗಿರ್ಬೋದು, ಸಣ್ಣವರಿಂದ ಹಿಡಿದು ದೊಡ್ಡವ್ರವರೆಗೂ ಡೈಲಿ 1 ಉಂಡೆ ತೊಗೊಂಡ್ರಿ ಅಂದ್ರೆ ಅದ್ರಾಗ ಎಲ್ಲನೂ ಐತಿ. ಫೈಬರ್ ಕಂಟೆಂಟ್, ಪ್ರೋಟೀನ್ ಕಂಟೆಂಟ್,
ಕ್ಯಾಲ್ಶಿಯಮ್, ಐರನ್ ಎಲ್ಲನೂ ಐತಿ. ಡೈಲಿ ಒಂದು ಉಂಡೆ ನಾವು ಒಂದು ತಿನ್ನೋದ್ರಿಂದಲ್ಲ ಭಾಳಷ್ಟು ಟ್ಯಾಬ್ಲೆಟ್ಸ್ ನಾವು ಅದನ್ನ ರಿಪ್ಲೇಸ್ ಮಾಡ್ತೈತಿ ಈ ಉಂಡೆ. ಅಲ್ಲಿ ನೋಡ್ರಿ, ಇದನ್ನ ನಮ್ಗೆ ಎಷ್ಟು ದೊಡ್ಡ ಶೇಪಿಗೆ ಅಥವಾ ಎಷ್ಟು ಸಣ್ಣ ಬೇಕಲ್ಲ ಆ ಥರ ನಾನು ಇದನ್ನ ಉಂಡೆ ಇವಾಗ ಕಟ್ಕೊಳಕ್ಕೆ ಸ್ಟಾರ್ಟ್ ಮಾಡೇನಿ. ಈ ಉಂಡಿನ ನಾವು ಮೇಲಿಂದ ಈ ಥರ ಉಂಡೆ ಮಾಡಬೇಕಾದ್ರೆ ನಾವು ಇದ್ರಾಗ ಮತ್ತೆ ಸ್ವಲ್ಪ ಬಿಳಿ ಎಳ್ಳು ಮಿಕ್ಸ್ ಮಾಡ್ಕೊಳ್ಬೋದು. ನಡಕ್ಕೆ ನಾನು ಪೌಡರ್ನಾಗ ಮಾಡ್ಕೊಂಡೇನಂಥೇಳಿ ಮತ್ತೆ ಸ್ವಲ್ಪ ಹಾಕಾಕತ್ತಿಲ್ಲ, ಅದಕ್ಕಂದ್ರೆ ನನ್ನ ಮಗಗೆ ಬಾಯಿಯೊಳಗೆ ಬಂತಂದ್ರೆ ಅವನು ಉಂಡೆ ಮತ್ತು ತಿನ್ನಕ್ಕೆ ಇದು ಮಾಡ್ತಾನೆ. ಸೊ ಇವಾಗ ನಾನು ಹಂಗೆ ಹಾಕಾಕತ್ತಿಲ್ಲ, ಡೈರೆಕ್ಟ್ಲಿ ಹಾಗೇ ಉಂಡೆ ಕಟ್ಕೊಳಾಕ್ತೀನಿ. ಇದ್ರ ಮೇಲೆ ನೀವು ಒಂದೊಂದು ಡ್ರೈ ಫ್ರೂಟ್, ಮಣ್ಣುಕ್ ಆಗಿರ್ಬೋದು, ಗೋಡಂಬಿ ಅದನ್ನ ಹಿಡ್ಕೊಂಡು ಉಂಡೆ ಕಟ್ಬೋದು. ಇಲ್ಲಿ ನೋಡ್ರಿ, ನಾನು ಶೇಪ್ ಆಲ್ಮೋಸ್ಟ್ ಎಲ್ಲ ಸೇಮ್ ಮಾಡೋಕ್ಕೆ ಟ್ರೈ ಮಾಡಾಕತ್ತೀನಿ. ಬಟ್ ಉಂಡೆ ಪರ್ಫೆಕ್ಷನಿಸ್ಟ್ ಅಲ್ಲ, ಸೊ ಆಲ್ಮೋಸ್ಟ್ ಸೇಮ್ ಸೈಜ್ ಮಾಡೋಕ್ಕೆ ಟ್ರೈ ಮಾಡಾಕ್ತೀನಿ. ಇಲ್ಲಿ ನೋಡ್ರಿ ಮಾಡ್ಕೊಳಕತ್ತೀನಿ. ಈ ಟೈಮ್ನಾಗ ನೀವು ಇನ್ನೂ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊತ ಕಟ್ಬೋದು. ನಾನು ಇನಫ್ ಅಂದ್ರೆ ಭಾಳಷ್ಟು ತುಪ್ಪ ಆಲ್ರೆಡಿ ಆ್ಯಡ್ ಮಾಡ್ಕೊಂಡೇನಿ. ಸೊ ಇವಾಗ ಇನ್ನು ಮತ್ತೆ ನಾನು ಆ್ಯಡ್ ಮಾಡ್ಕೊಳಕತ್ತಿಲ್ಲ. ನೋಡ್ರಿ, ಈ ರೆಸಿಪಿನ ಒಂದು ಸತ ಶೋರ್, ಈಗ ಹೆಂಗೂ ಪಂಚಮಿ ಐತಿ, ಪಂಚಮಿಗೆ ಎಲ್ಲರೂ ಉಂಡೆ ಕಟ್ತಿರ್ತೀರಿ. ಸೊ ಒಂದು ಸತ ನೀವು ಟ್ರೈ ಮಾಡಿ ನೋಡಿರಿ, ಭಾಳ ಹೆಲ್ದಿ ರೆಸಿಪಿ ಐತಿ. ಈ ಉಂಡೆ ಎಷ್ಟು ಹೆಲ್ದಿ ಅದಲ್ಲ ಅಷ್ಟು ಟೇಸ್ಟಿನೂ ಐತಿ. ಸೊ ಒಂದು 4-5 ಉಂಡೆ ನಾನು ಏನು ಮಾಡೇನಿ, ಲಾಸ್ಟಕ್ಕೆ ಈ ರೀತಿ ಕೊಕೊನಟ್ ಪೌಡರ್ನಾಗ ಕೋಟ್ ಮಾಡ್ಕೊಂಡೇನಿ. ಕೊಕೊನಟ್ ಪೌಡರ್ ಮತ್ತು ಬಿಳಿ ಎಳ್ಳೊಳಗೆ ಕೋಟ್ ಮಾಡಿ ಇಟ್ಕೊಂಡೇನಿ. ಜಸ್ಟ್ ಹಂಗೆ ಗಾರ್ನಿಶಿಂಗ್ ಈ ಥರನೂ ಇದ್ರೆ ಕಾಣಕ್ಕೆ ಒಂದು ಸ್ವಲ್ಪ ಚಲೋ ಕಾಣಿಸ್ತಾವ. ನಾವು ಮನೆಯೊಳಗೆ ಡೈಲಿ ತಿನ್ನೋಕೆ ಇಷ್ಟೇನು ರೆಡಿ ಮಾಡೋ ಅವಶ್ಯಕತೆ ಇಲ್ಲ, ನಾವೆಲ್ಲ ಆಲ್ರೆಡಿ ಈ ಥರ ಹಾಕ್ಬಿಟ್ಟೇವಿ. ಆಲ್ರೆಡಿ ಇದು ಹೆಲ್ದಿ ಐತಿ. ಸೊ ಈ ಸತ ಪಂಚಮಿಗೆ ನೀವು ಈ ಥರ ಒಂದು ಹೆಲ್ದಿಯಾಗಿರೋ ಉಂಡಿನ ಮಾಡಿ ತಿನ್ನಿರಿ ಮತ್ತು ಎಲ್ಲರಿಗೂ ತಿನ್ನಿಸ್ರಿ. ರೆಸಿಪಿ ಲೈಕ್ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಆಲ್ಸೋ ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. tada, happy Panchami in advance. Thank you so much. Have a good day. Bye bye.